ಹಾಯ್ ವೆಲ್ಕಮ್ ಬ್ಯಾಕ್ ಟು ಚೆರಿ ವ್ಲಾಗ್ಸ್ ಕನ್ನಡ. ನಾನು ಸರಸ್ವತಿ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಇದು ಟ್ಯೂಸ್ಡೇ ಈವ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬಟ್ ಮಾರ್ನಿಂಗಿಂದ ನಾನು ರಾಗಿ ಸರಿ ಮಾಡೋದು ಪ್ರಿಪ್ರೇಷನ್ ವೀಡಿಯೋನ ಮಾಡಿದ್ದೀನಿ. ಅದನ್ನು ಫಸ್ಟ್ ಆ್ಯಡ್ ಮಾಡ್ತೀನಿ, ಅದನ್ನು ನೋಡ್ಕೊಂಬನ್ನಿ ಬೆಳಗ್ಗೆಯಿಂದ ಏನೇನೆಲ್ಲ ಆಯಿತು ಅನ್ನೋದನ್ನು. ಅದಾದಮೇಲೆ ನಾನು ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಮತ್ತು ಅದೇ ರಾಗಿ ಸರಿ ರೆಸಿಪಿನ ನಾನು ಇವಾಗ ತೋರಿಸ್ತೀನಿ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಅದಾದಮೇಲೆ ವೀಡಿಯೋನ ಕೊನೆಯವರೆಗೂ ನೋಡಿ, ಯಾಕಂದರೆ ರೆಸಿಪಿದು ಒಂದೊಂದು ಇಂಗ್ರೀಡಿಯೆಂಟ್ಸ್ ಕೂಡ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ ಯಾವ ಥರ ಯಾವ ಪ್ರೋಸೆಸ್ಸಲ್ಲಿ ಮಾಡೋದು ಅಂತ. ಸೊ ಸ್ಕಿಪ್ ಮಾಡಿದ್ರೆ ನಿಮಗೆ ವೀಡಿಯೋ ಕ್ಲಿಯರಾಗಿ ಗೊತ್ತಾಗೋದಿಲ್ಲ. ಸೊ ಕೊನೆಯವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಬೇಡಿ. ಸೊ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಹೊಸ ವೀಡಿಯೋಗಳದ್ದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಬನ್ನಿ ಫಸ್ಟ್ ನೋಡ್ಕೊಂಡು ಬನ್ನಿ, ಅದಾದಮೇಲೆ ನಾನು ನೆಕ್ಸ್ಟ್ ಸಿಗ್ತೀನಿ ನಿಮಗೆ. ನಾನಿಲ್ಲಿ ಅಕ್ಕಿ, ಗೋಧಿ ಮತ್ತು ರಾಗಿನ 2 ಡೇಸ್ ಸ್ವಲ್ಪ ಒಂದು 10ರಿಂದ 12 ಸಲ ಚೆನ್ನಾಗಿ ವಾಶ್ ಮಾಡಿ ಒಣಗಿಸಿದ್ದೀನಿ. ಅದ್ರ ಮೇಲೆ ಬಟ್ಟೆ ಕೂಡ ಹಾಕಿ ಒಣಗಿಸ್ಬೇಕು, ಇಲ್ಲ ಅಂತ ಹೇಳಿದ್ರೆ ಧೂಳು ಆ ಥರ ಏನಾದರೂ ಸೇರಿಕೊಳ್ಳುತ್ತೆ. ಸೊ ಫೈನಲ್ ಆಗಿ ಇದು ಒಣಗಿತ್ತು ಕೂಡ. ಇಲ್ಲಿ ನಾನು ಇವಾಗ ರಾಗಿ ಸರಿ ಪೌಡರ್ ಮಾಡೋದಕ್ಕೆ ಇಂಗ್ರೀಡಿಯೆಂಟ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟು ಐಟಮ್ ಬೇಕಾಗತ್ತೆ. ನಾನು 1 by 1 ತೋರಿಸ್ತೀನಿ ಏನೇನು ಬೇಕಾಗತ್ತೆ ಅಂತ. ಇಲ್ಲಿ ಕ್ವಾಂಟಿಟಿ ಬಂದು ನಾನು ರಾಗಿ 2 kg ತೊಗೊಂಡಿದ್ದೀನಿ, ಅಕ್ಕಿ 1 kg, ಗೋಧಿ 1 kg. ಇನ್ನು ಮಿಕ್ಕಿದೆಲ್ಲ ಕಾಳುಗಳು 200 ಗ್ರಾಮ್ ತೊಗೊಂಡಿದ್ದೀನಿ. ಅದೇನೇನು ಅಂತ ನಾನು ತೋರಿಸ್ತೀನಿ. ಮೊದಲನೇದಾಗಿ 1 kg ಅಕ್ಕಿ ಇಲ್ಲಿ ನಾನು ಸ್ಮಾಲ್ ಬೌಲಲ್ಲಿ ಇಟ್ಕೊಂಡಿದ್ದೀನಿ. ಕ್ವಾಂಟಿಟಿ ಬಂದು ರಾಗಿ 2 kg, ಅಕ್ಕಿ 1 kg, ಗೋಧಿ 1 kg. ಅಕ್ಕಿ, ಅದಾದಮೇಲೆ ರಾಗಿ, ಗೋಧಿ, ತೊಗರಿಬೇಳೆ 200 ಗ್ರಾಮು, ಹೆಸರು ಕಾಳು 200 ಗ್ರಾಮು, ಕಡಲೆಬೇಳೆ 200 ಗ್ರಾಮು, ಕಡಲೆ ಬೀಜ 100 ಗ್ರಾಮ್ ತೊಗೊಂಡಿದ್ದೀನಿ. ಜಾಸ್ತಿ ಹಾಕಬಾರ್ದು, ಮುಗ್ಳು ಸ್ಮೆಲ್ ಬಂದುಬಿಡುತ್ತೆ, ತುಂಬ ದಿನ ಇಟ್ಕೊಳ್ಳೋಕ್ಕಾಗಲ್ಲ ಸ್ಟೋರ್ ಮಾಡಿ. ಸೊ ಅದಾದಮೇಲೆ ನಾನು ಇಲ್ಲಿ ಮೈಸೂರು ಬೇಳೆನೂ ತೊಗೊಂಡಿದ್ದೀನಿ, ಒಂದು 50 ಗ್ರಾಮಷ್ಟು ತೊಗೊಂಡಿದ್ದೀನಿ. ಅದಾದಮೇಲೆ ಕಡಲೆ ಕಾಳು ಒಂದು 50 ಗ್ರಾಮಷ್ಟು ತೊಗೊಂಡಿದ್ದೀನಿ. ಗೋಡಂಬಿ 200 ಗ್ರಾಮು, ಬಾದಾಮಿ 200 ಗ್ರಾಮು, ಸೋಯಾಬೀನ್ ಒಂದು 50 ಗ್ರಾಮಷ್ಟು ತೊಗೊಂಡಿದ್ದೀನಿ. ಅದಾದಮೇಲೆ ಮೆಂತ್ಯ, ಕಾಳುಮೆಣಸು, ಜೀರಿಗೆ, ಸೋಂಪು, ಅದಾದಮೇಲೆ ಜಾಕಾಯಿ, ಜಾಪತ್ರೆ, ಹಿಪ್ಪಲಿ ಮತ್ತು ಬಜೆ. ಇದಿಷ್ಟು ಡೈಜೆಷನ್ಗೆ ತುಂಬ ಇಂಪಾರ್ಟೆಂಟ್ ಮಕ್ಕಳಿಗೆ. ಯಾಕಂತ ಹೇಳಿದ್ರೆ ಇಷ್ಟು ಕಾಳುಗಳೆಲ್ಲ ಹಾಕಿದಾಗ ಡೈಜೆಷನ್ ಆಗೋದು ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ನಾನು ಸ್ವಲ್ಪ ಈ ಗಂದಿಗೆ ಅಂಗಡಿ ಐಟಮ್ನ ಒಂದು ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. ಪ್ರೀವಿಯಸ್ಸಲ್ಲೇ ಹೇಳ್ದೆ ನಾನು, ಸುಮಾರು ಐಟಮ್ನಲ್ಲಿ ಗಂದಿಗೆ ಅಂಗಡಿ ಐಟಮು ಇರುತ್ತೆ ಅಂತ. ಇದರಲ್ಲಿ ಒಣಶುಂಠಿ, ಬಜೆ, ಜಾಕಾಯಿ, ಹಿಪ್ಪಲಿ ಅಂತ ಹೇಳಿದ್ರೆ ಇದು ಪಕ್ಕೆನಲ್ಲೆಲ್ಲ ಗೊರ ಸೌಂಡ್ ಬರುತ್ತೆ ಮಕ್ಕಳು ಉಸಿರಾಡಬೇಕಾದ್ರೆ, ಕೆಮ್ಮು ಆ ಥರ ಏನಾದ್ರು ಆದಾಗ. ಸೊ ಇದನ್ನು ರಾಗಿ ಸರಿಗೂ ಹಾಕೋದ್ರಿಂದ ಅವ್ರಿಗೆ ಯೂಶ್ವಲಿ ಕೆಮ್ಮು ಬರೋದಿಲ್ಲ, ಆಮೇಲೆ ಆ ಗೊರ ಸೌಂಡು ಬರಲ್ಲ. ಅದಾದಮೇಲೆ ಡೈಜೆಷನ್ಗೆ ತುಂಬ ಒಳ್ಳೆಯದು ಈ ಐಟಮ್ಗಳು. ಬಜೆ, ಜಾಕಾಯಿ, ಒಣಶುಂಠಿ ಅದೆಲ್ಲ ತುಂಬ ಒಳ್ಳೆಯದು. ಮತ್ತು ಇಷ್ಟು ಐಟಮ್ನ ನಾನು ತೊಗೊಂಡಿದ್ದೀನಿ. ಇದನ್ನು ಇವಾಗ 1 by 1 ಹುರ್ಕೊಳ್ಳೋದನ್ನು ನಾನು ತೋರಿಸ್ತೀನಿ. ಇಲ್ಲಿ ಮೊದಲಿಗೆ ನಾನೊಂದು ಬೇಸನ್ನು ಇಟ್ಕೊಂಡಿದ್ದೀನಿ ಸ್ಟವ್ ಪಕ್ಕನೇ. ಪ್ಯಾನ್ ಕೂಡ ರೆಡಿ ಇದೆ, ಹೀಟಾಗಿದೆ. ಸೊ ಏನಂದರೆ ಹುರ್ಕೊಂಡಿದ್ದ ತಕ್ಷಣ ಒಂದು ದೊಡ್ಡ ಬೇಸನ್ಗೆ ಹಾಕೊಳ್ಳೋದ್ರಿಂದ ಬೇಗ ಆರುತ್ತೆ. ಅದು ಬಿಸಿ ಇತ್ತು ಅಂದರೆ ನಾವು ಮಿಷಿನ್ಗೆ ಹಾಕ್ಸಿದಾಗ ತುಂಬ ಮೆತ್ತಗೆ, ಅಂದರೆ ಏನಂತಾರೆ, ಹಸಿಟ್ಟು ತುಂಬ ಮೆತ್ತಗೆ ಆಗಿಬಿಡುತ್ತೆ. ಸೊ ಅದರಿಂದ ಅದು ಚೆನ್ನಾಗಿ ಆರಬೇಕು. ಏನು ನಾವು ಹುರ್ಕೊಂಡಿರ್ತೀವಿ ಅದೆಲ್ಲ ಫುಲ್ಲು ಗರಿಗರಿಯಾಗಿ ಒಣಗಬೇಕು. ಅದಾದಮೇಲೆ ಮಿಷಿನ್ಗೆ ಹಾಕ್ಸೋಂಥದ್ದು. ಬನ್ನಿ ಇವಾಗ ಒಂದೊಂದೇ ಯಾವ ಥರ ಹುರ್ಕೊಳ್ಳೋದು ಅಂತ ತೋರಿಸ್ತೀನಿ. ಸೊ ಇಲ್ಲಿ ಮೊದಲನೇದಾಗಿ ನಾನು ಕಡಲೆ ಬೇಳೆನ ಹುರ್ಕೊಳ್ತಾ ಇದ್ದೀನಿ. ಆದಷ್ಟು ಫ್ಲೇಮ್ ಕಮ್ಮಿ ಇಟ್ಕೊಂಡು ಹುರ್ಕೊಂಡ್ರೆ ಒಳ್ಳೆಯದು, ಇಲ್ಲಾಂದರೆ ಸೀದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೋಡಿ ಇದೀಗ ಆಗಿದೆ, ಇಷ್ಟ ಆದರೆ ಸಾಕಾಗುತ್ತೆ. ಸೊ ಇದನ್ನು ಬಗ್ಗಿಸ್ಕೊಳ್ಳೋದು. ನೆಕ್ಸ್ಟ್ ಈಗ ತೊಗರಿಬೇಳೆ ಎಲ್ಲನೂ ಅಷ್ಟೇ ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಬೇಕು. ಸೊ ಈಗ ತೊಗರಿಬೇಳೆದಾಗಿದೆ. ನೆಕ್ಸ್ಟ್
ಹೆಸರು ಕಾಳು. ಬಟ್ ಕಾಳುಗಳೆಲ್ಲ ಫಸ್ಟ್ ಹುರ್ಕೊಳ್ಳೋದು ಒಳ್ಳೆಯದು, ಯಾಕಂದರೆ ಹೀಟ್ ಜಾಸ್ತಿ ಇದ್ದಾಗ ಕಾಳು ಬೇಗ ಚೆನ್ನಾಗಿ ಹುರ್ಕೊಬೋದು. ಮತ್ತು ಇನ್ನೊಂದು ಏನಂದರೆ ಕಾಳುಗಳು ಹುರಿಯೋದು ಸ್ವಲ್ಪ ನಿಧಾನನೇ ಟೈಮ್ ತೊಗೊಳುತ್ತೆ, ಯಾಕಂದರೆ ಸಿಮ್ಮಲ್ಲಿ ಇಟ್ಟು ಹುರಿಯೋದ್ರಿಂದ ಸ್ವಲ್ಪ ಟೈಮ್ ಜಾಸ್ತಿನೇ ಬೇಕಾಗುತ್ತೆ. ಸೊ ಆದಷ್ಟು ಚೆನ್ನಾಗೆಲ್ಲ ಹುರ್ಕೊಂಡ್ರೇ ರಾಗಿ ಸರಿ ಪೌಡರ್ ಚೆನ್ನಾಗಿ ಬರೋದು. ಇಲ್ಲಾಂದರೆ ಮಗುಗೆ ಡೈಜೆಷನ್ ಆಗಲ್ಲ, ಹಸಿ ಸ್ಮೆಲ್ ಇರುತ್ತೆ. ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೊಳ್ಳಿ. ಆದಷ್ಟು ಬೇಳೆಗಳಿಗಿಂತ ಕಾಳು ಹಾಕಿ ರಾಗಿ ಸರಿ ಮಾಡ್ಕೊಳ್ಳಿ, ಯಾಕಂದರೆ ಫೈಬರ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಮಗು ಡೈಜೆಷನ್ಗೂ ತುಂಬ ಚೆನ್ನಾಗಿರುತ್ತೆ, ಅದರಲ್ಲಿ ತುಂಬ ಪ್ರೋಟೀನ್ಸ್ ಜಾಸ್ತಿ ಇರುತ್ತೆ, ಸಿಪ್ಪೆ ಇದ್ದಷ್ಟು ತುಂಬ ಒಳ್ಳೆಯದು. ಬೇಳೆಗಳಿಗಿಂತ ಕಾಳನ್ನ ಯೂಸ್ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು. ನೀವು ಈ ಹೆಸರು ಕಾಳು ಜಾಗದಲ್ಲಿ ಹೆಸರು ಬೇಳೆನೂ ಹಾಕ್ಕೋಬೋದು, ಬಟ್ ನಾನು ಜಾಸ್ತಿ ಕಾಳುಗಳನ್ನ ಯೂಸ್ ಮಾಡ್ಕೊಳ್ತೀನಿ. ಸೊ ಇದೀಗ ಹೆಸರು ಕಾಳು ಹುರಿದಿದ್ದಾಗಿದೆ. ನೆಕ್ಸ್ಟು ಕಡಲೆಬೀಜ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೀಜನೂ ಇವಾಗ ಆಗಿದೆ. ಸೊ ನೆಕ್ಸ್ಟು ಸೋಯಾಬೀನ್ ಹಾಕ್ಕೊಳ್ತಾ ಇದ್ದೀನಿ. ಇದು ತುಂಬ ಜಾಸ್ತಿ ಏನು ಹಾಕೋದು ಬೇಡ, ಒಂದು 50ರಿಂದ 100 ಗ್ರಾಮ್ ಹಾಕಿದ್ರೆ ಸಾಕು. ಮಗು ಗಟ್ಟಿ ಬರುತ್ತೆ, ಬೋನ್ಸ್ ಎಲ್ಲ ತುಂಬ ಸ್ಟ್ರೆಂತ್ ಆಗಿರುತ್ತೆ ಇದನ್ನು ಹಾಕೋದ್ರಿಂದ. ಬಟ್ ರಾಗಿ ಸರಿ ತುಂಬ ಗಟ್ಟಿ ಆಗಿಬಿಡುತ್ತೆ ಇದನ್ನು ಹಾಕಿದ್ರೆ. ಬಟ್ ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ, ಜಾಸ್ತಿ ಏನು ಬೇಡ, ಒಂದು 50ರಿಂದ 100 ಗ್ರಾಮು. ಈಗ ನಾನು ಮಾಡ್ತಿರೋ ಮೆಷರ್ಮೆಂಟು ಆಲ್ಮೋಸ್ಟ್ 2 kg ರಾಗಿ, 1 kg ಅಕ್ಕಿ, 1 kg ಗೋಧಿ, 4 kg ಬರುತ್ತೆ ಟೋಟಲು. ಈ ಕಾಳುಗಳೆಲ್ಲ 1 kg ಬರುತ್ತೆ. ಸೊ ಓವರಾಲ್ ಒಂದು 5 kg ಮಾಡ್ಕೊಳ್ಳೋಕ್ಕಾದರೆ ನೀವು ಈ ಥರ ಒಂದು 50ರಿಂದ 100 ಗ್ರಾಮ್ ಹಾಕ್ಕೊಂಡ್ರೆ ಸಾಕು. ಬಟ್ ತುಂಬ ಸೋಯಾಬೀನ್ ಎಲ್ಲದಕ್ಕೂ ಒಳ್ಳೆಯದು. ಇದು ಸೋಯಾ ಹಾಲು ಮಾಡಿ ಕುಡಿಸ್ತಾರೆ ಮಕ್ಕಳಿಗೆ, ಪ್ರೋಟೀನ್ ತುಂಬ ಜಾಸ್ತಿ ಇರುತ್ತೆ ಅಂತ ಹೇಳಿ. ಸೊ ಇದೀಗ ಆಗಿದೆ. ಸ್ವಲ್ಪ ಕಡಲೆಕಾಳನ್ನ ಹಾಕ್ಕೊತಾ ಇದ್ದೀನಿ. ಕಡಲೆಬೇಳೆ ಆಲ್ರೆಡಿ ಹಾಕಿದ್ದೀನಿ. ಕಡಲೆಕಾಳು ಹಾಕೋದ್ರಿಂದ ಸ್ವಲ್ಪ ಟೇಸ್ಟು ಚೆನ್ನಾಗಿ ಬರುತ್ತೆ. ಹೇಳಿದ್ನಲ್ಲ, ಕಾಳುಗಳು ಯೂಸ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ರಾಗಿ ಸರಿ ಮಾಡಬೇಕಾದ್ರೆ. ಇದು ಆಲ್ರೆಡಿ ಕಡಲೆಕಾಳೆಲ್ಲ ನೋಡಿ ಆಗಿ ಸಿಪ್ಪೆ ಸುಲ್ಕೋತಾ ಇದೆ. ಇದೀಗ ಆಗಿದೆ. ಈಗ ಇಲ್ಲಿ ನಾನು ಮೈಸೂರು ಬೇಳೆನ ಹಾಕ್ಕೊಳ್ತಾ ಇದ್ದೀನಿ. ಸೊ ಈಗ ಮೈಸೂರು ಬೇಳೆನೂ ಆಗಿದೆ ಹುರ್ಕೊಂಡಿದ್ದು. ಸೊ ನೆಕ್ಸ್ಟ್ ಗೋಡಂಬಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಫ್ರೈ ಆಗಿದೆ. ಈಗ ಗೋಡಂಬಿನ ಹಾಕ್ಕೊಳ್ತಾ ಇದ್ದೀನಿ. ಇದೆಲ್ಲ ಬೇಗ ಆಗ್ಬಿಡತ್ತೆ, ಕಾಳುಗಳೇ ಸ್ವಲ್ಪ ಲೇಟು, ಮತ್ತು ಗೋಧಿನೂ ತುಂಬ ಹುರಿಯೋದು ಲೇಟು. ಅದಕ್ಕೆ ನಾನು ಅದನ್ನು ಲಾಸ್ಟಲ್ಲಿ ಹುರ್ಕೊಳ್ಳೋಣ ಅಂತ ಫಸ್ಟ್ ಈ ಕಾಳುಗಳೆಲ್ಲ ಹುರಿದು ರಾಗಿ ಮತ್ತು ಅಕ್ಕಿ ಎಲ್ಲ ಹುರ್ಕೊಂಡ್ರೆ ಲಾಸ್ಟಲ್ಲಿ ಗೋಧಿ ಹುರ್ಕೊಳ್ಳೋದು. ಗೋಡಂಬಿ ಫ್ರೈ ಆಗಿದೆ. ಸೊ ಈಗ ಆಲ್ರೆಡಿ ಪ್ಯಾನ್ ಕಾದಿರೋದ್ರಿಂದ ಇದೆಲ್ಲ ಡೈರೆಕ್ಟಾಗಿ ಹಾಕಿ ಸೋಂಪು, ಜೀರಿಗೆ, ಅದಾದಮೇಲೆ ಮೆಣಸು, ಅದಾದಮೇಲೆ ಜಾಕಾಯಿ, ಜಾಪತ್ರೆ, ಆಮೇಲೆ ಮೆಂತ್ಯ, ಜಸ್ಟ್ ಒಂದೆರಡು ನಿಮಿಷ ಹಿಂಗೆ ಕೈ ಆಡಿಸಿದ್ರೆ ಸಾಕು, ಆಗಿಬಿಡತ್ತೆ. ಅದೇ ಹೀಟ್ಗೆ ಫ್ರೈ ಆಗುತ್ತೆ, ಜಾಸ್ತಿ ಹುರ್ಕೊಳ್ಳೋ ಅವಶ್ಯಕತೆ ಏನಿಲ್ಲ. ಬಟ್ ಘಮ ತುಂಬ ಚೆನ್ನಾಗಿರುತ್ತೆ, ಹಂಗೆ ಡೈಜೆಷನ್ ಕೂಡ ತುಂಬ ಚೆನ್ನಾಗಿರುತ್ತೆ. ಇದೆಲ್ಲ ಹಾಕಿ ಖಂಡಿತ ಯಾವುದೂ ಮಿಸ್ ಮಾಡಬೇಡಿ. ಮೆಣಸು ನಾನು ಸ್ವಲ್ಪನೇ ಹಾಕ್ಕೊಳ್ತಿದ್ದೀನಿ ಖಾರ ಬರುತ್ತೆ ಅಂತ, ಬಟ್ ಮೆಣಸು ಹಾಕೋದ್ರಿಂದನೂ ಕಫ ಆ ಥರ ಎಲ್ಲ ಏನೂ ಬರೋದಿಲ್ಲ. ಒಣಶುಂಠಿನೂ ಕಫ ಬರೋದಿಲ್ಲ. ಆಮೇಲೆ ಜಾಕಾಯಿ, ಬಜ್ಜೆ ಅದೆಲ್ಲ ಜೀರ್ಣಶಕ್ತಿಗೆ, ಜೀರಿಗೆನೂ ಅಷ್ಟೇ, ಆಮೇಲೆ ಸೋಂಪು ಅಷ್ಟೇ. ಇದೆಲ್ಲ ಜೀರಿಗೆ ಅದೆಲ್ಲ ತುಂಬಾ ಡೈಜೆಷನ್ ಇಂಪ್ರೂವ್ ಮಾಡುತ್ತೆ. ಸೊ ಯಾಕಂದರೆ ಕಾಳುಗಳು ಹಾಕಿರೋದ್ರಿಂದ ಜೀರ್ಣ ಚೆನ್ನಾಗಿ ಆಗಬೇಕಂತ ಹೇಳಿ ಇದಿಷ್ಟು ಹಾಕೋದು. ಸೊ ಇದಿಷ್ಟು ಆಗಿದೆ ಫ್ರೈ. ಇವಾಗ ಇದಿಷ್ಟು ಇವಾಗ ಕಾಳುಗಳೆಲ್ಲ ರೆಡಿಯಾಗಿದೆ. ನೆಕ್ಸ್ಟು ಅಕ್ಕಿ ಹುರ್ಕೊತಾ ಇದ್ದೀನಿ ನಾನು. ಅಕ್ಕಿ ಈಗ ಆಲ್ರೆಡಿ ಆಗಿದೆ. ಇದು ಮತ್ತೆ ಇನ್ನೊಂದು ಟ್ರಿಪ್ ರೈಸ್ ಹಾಕ್ಕೊಂಡಿದ್ದೀನಿ. ಸೊ ಅದನ್ನು ಕೂಡ ಫ್ರೈ ಮಾಡ್ಕೊಬೇಕು. ಸೊ
ಸೊ ಇವಾಗ ಇದು ರೆಡಿ ಆಗಿದೆ. ಬೇಕಂದರೆ ನೀವು ಈ ಅಕ್ಕಿ ಹಾಕ್ಕೊಳ್ಳೋ ಬದಲು ಕೆಂಪಕ್ಕಿ ಕೂಡ ಹಾಕೊಬೋದು. ನಾನು ನಾರ್ಮಲಾಗಿ ನಾವು ಊಟಕ್ಕೆ ಏನು ಬಳಸ್ತೀವಿ ಅದೇ ಅಕ್ಕಿನ ಯೂಸ್ ಮಾಡ್ತಾ ಇದ್ದೀನಿ. ಇದೇ ಜಾಗದಲ್ಲಿ ನೀವು ಕೆಂಪಕ್ಕಿ ಬೇಕಂದ್ರೂ ಹಾಕೊಬೋದು, ಅದು ತುಂಬ ಚೆನ್ನಾಗಿರುತ್ತೆ. ಈಗ ನೆಕ್ಸ್ಟ್ ರಾಗಿನ ಹಾಕ್ಕೊಳ್ತಾ ಇದ್ದೀನಿ. ರಾಗಿ ಸ್ವಲ್ಪನೇ ಹಾಕ್ಕೊಂಡು ಬೇಗ ಹುರ್ಕೊಳ್ಳಿ. ಕಪ್ಪಾಗಕ್ಕೆ ತೀರಾ ಬಿಡಬೇಡಿ, ಇಲ್ಲಾಂದರೆ ರಾಗಿ ಸರಿ ಕಲರ್ ಬಂದ್ಬಿಟ್ಟು ಕಪ್ಪಾಗಿಬಿಡುತ್ತೆ. ಸೊ ಆಲ್ಮೋಸ್ಟ್ ಇಲ್ಲಿ ನಾನು ಕೆಂಪು ರಾಗಿನೇ ತೊಗೊಂಡಿದ್ದೀನಿ. ತುಂಬ ಚೆನ್ನಾಗಿತ್ತು. ನಾನಿಲ್ಲೊಂದು 10ರಿಂದ 12 ಸಲ ವಾಶ್ ಮಾಡಿದ್ದೀನಿ ರಾಗಿನ. ಅದರದ್ದು ಮೇಲೆ ಇರೋ ಸಿಪ್ಪೆ ಎಲ್ಲ ಹೋಗಬೇಕು, ಅಲ್ಲಿವರೆಗೂ ಕ್ಲೀನಾಗಿ ವಾಶ್ ಮಾಡಿದ್ರೆ ತುಂಬ ಒಳ್ಳೆಯದು. ಏನಂದರೆ ನೀವು ಜರಡಿ ಹಿಡಿಬೇಕಂದ್ರೆ ತುಂಬ ಡಸ್ಟ್ ಬರುತ್ತೆ, ಅದರಿಂದ ಚೆನ್ನಾಗಿ ವಾಶ್ ಮಾಡಿಕೊಂಡ್ರೆ ಅಷ್ಟು ವೇಸ್ಟ್ ಹೋಗಲ್ಲ ರಾಗಿ ಸರಿ ಪೌಡರು ಜರಡಿ ಮಾಡಬೇಕಾದ್ರೆ. ಸೊ ಕೆಂಪು ರಾಗಿನೇ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಇದಿಲ್ಲ ಆಗಿದೆ ಹುರ್ಕೊಂಡಿರೋದು. ಇನ್ನೂ ಒಂದು 5-6 ಟ್ರಿಪ್ ಆಗುತ್ತೆ ರಾಗಿ ಹುರಿಯೋದೆ. ಸೊ ನಾನು ಫಸ್ಟ್ ಟ್ರಿಪ್ ಮಾತ್ರ ತೋರಿಸ್ತಾ ಇದ್ದೀನಿ. ಫೈನಲಾಗಿ ಗೋಧಿ ಹುರ್ಕೊಳ್ಬೇಕಾದ್ರೆ ನಾನು ಮತ್ತೆ ಸಿಗ್ತೀನಿ, ಯಾಕಂದರೆ ಇದು 2 kg ಸ್ವಲ್ಪ ಹುರ್ಕೊಳ್ಳೋಕ್ಕೆ ಟೈಮ್ ತೊಗೊಳತ್ತೆ. ಸೊ ವಿಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ ಅಂತ ನಾನು ಫಸ್ಟ್ ಬ್ಯಾಚಲ್ಲಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಸೊ ಇಲ್ಲಿ ರಾಗಿದೆಲ್ಲ ಕಂಪ್ಲೀಟಾಗಿ ಹುರಿದಾಗಿದೆ. ಸೊ ಈ ಥರ ಎಲ್ಲ ಆರಿಸಿ ಇಟ್ಕೊಳ್ತಾ ಇದ್ದೀನಿ. ಬಿಸಿ ಇತ್ತು ಅಂದರೆ ಅವ್ರು ಮಿಲ್ ಮಾಡಿ ಕೊಡಲ್ಲ, ಯಾಕಂದರೆ ಮಿಷನ್ ಹಾಳಾಗಿಬಿಡುತ್ತೆ ಅಂತ. ಅದಾದಮೇಲೆ ರಾಗಿ ಸರಿ ಹಿಟ್ಟು ಕೂಡ ಕ್ಲೀನಾಗಿ ಬರಲ್ಲ, ಒಂಥರ ಏನಂತಾರೆ ಉಂಡೆ ಥರ ಆಗಿಬಿಡತ್ತೆ. ಸೊ ಈ ಥರ ಆರಕ್ಕೆ ಇಟ್ಕೋಬೇಕು. ಸೊ ಇವಾಗ ಗೋಧಿ ಹುರ್ಕೊಳ್ಳೋಣ ಬನ್ನಿ. ಸೊ ಇದು ಅಷ್ಟೇ 4 ಟೈಮು ಹುರ್ಕೋಬೇಕಾಗತ್ತೆ. ಇದು ಸ್ವಲ್ಪನೇ ಹಾಕಿ ನಿಧಾನಕ್ಕೆ ಹುರ್ಕೋಬೇಕು. ಸೊ ಇವಾಗ ಲಾಸ್ಟ್ ಇದು ಎಲ್ಲ ಹುರ್ಕೊಂಡಾಗಿದೆ. ಲಾಸ್ಟಲ್ಲಿ ಗೋಧಿ ಹುರ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಗೋಧಿ ಮತ್ತು ರಾಗಿ ಅಕ್ಕಿನೆಲ್ಲ 2 ಡೇಸಿಂದ ಒಣಗಿಸಿರೋದು. ಸ್ವಲ್ಪ ಬಿಸಿಲು ಕಮ್ಮಿನೇ ಇತ್ತು, ಆದ್ದರಿಂದ ಕ್ಲೀನಾಗೆಲ್ಲ ತೊಳೆದ್ಬಿಟ್ಟು 2 ಡೇಸ್ ಒಣಗಿಸಿ ಇವತ್ತು ಮಾರ್ನಿಂಗು ಸ್ವಲ್ಪ ಹಂಗೆ ಒಣಗಿಸ್ಬಿಟ್ಟು ಎತ್ಕೊಂಡು ಬಂದು ಇವಾಗ ನಾನು ಎಲ್ಲ ಹುರ್ಕೊಳ್ತಾ ಇದ್ದೀನಿ. 2 ಡೇಸ್ ಬೇಕಾಯಿತು. ಒಂದಿನ ಚೆನ್ನಾಗಿ ಬಿಸಿಲಿತ್ತು ಅಂದರೆ ಒಂದೇ ದಿನದಲ್ಲೇ ಆಗಿಬಿಡತ್ತೆ. ಇದು ಸ್ವಲ್ಪ ಬಿಸಿಲು ಕಮ್ಮಿ ಇದ್ದಿದ್ದ ಕಾರಣ 2 ಡೇಸ್ ತೊಗೊಂಡೋಗಿ ಮೇಲೆ ಒಣಗಿಸಿ ತೊಗೊಂಡು ಬಂದಿದ್ದು. ಸೊ ಫೈನಲಾಗಿ ರಾಗಿ ಸರಿನ ನಾನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಸೊ ಚರಿಗೆ ಪಾಪ ರಾಗಿ ಸರಿ ಖಾಲಿ ಆಗಿಬಿಟ್ಟಿತ್ತು. 1-2 ಡೇಸಿಂದ ರಾಗಿ ಸರಿ ಇರಲಿಲ್ಲ ಅವನಿಗೆ. ಈಗ ಗೋಧಿ ನೋಡಿ ಈ ಥರ ಆಗಬೇಕು. ಇದಿನ್ನೂ ಪುರಿ ಥರನೂ ಆಗುತ್ತೆ, ಅಲ್ಲಿವರೆಗೂ ಏನು ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇಷ್ಟ ಆದರೆ ಸಾಕಾಗುತ್ತೆ. ಮತ್ತೆ ಇನ್ನೊಂದು ಸಲ ಹಾಕ್ಕೊಂಡು ಹುರಿತಾ ಇದ್ದೀನಿ. ಇನ್ನೊಂದು ಸಲ ಆಗುತ್ತೆ ಅಷ್ಟೇ, ಇಷ್ಟಿದೆ. ಸೊ ಮತ್ತೆ ಇನ್ನೊಂದು ಟ್ರಿಪ್ ಹಾಕ್ಕೊಂಡಿದ್ದೆ, ಅದು ಹುರಿದಿದ್ದಾಗಿದೆ. ಈಗ ಮತ್ತೆ ಇದೆಲ್ಲ ಟ್ರಿಪ್ಪು. ಬಟ್ ತುಂಬಾ ಪೇಷನ್ಸಿಂದ ಹುರಿಬೇಕಾಗತ್ತೆ. ಆಲ್ಮೋಸ್ಟ್ ನನಗೆ ಇದೊಂದು 2.5 hour ಆಗಿದೆ. ಇನ್ನೊಂದು 15 ಮಿನಿಟ್ಸ್ ಆಯಿತು ಅಂದರೆ ಕಂಪ್ಲೀಟಾಗೆಲ್ಲ ಹುರಿದಿರೋದಾಗತ್ತೆ. ಸೊ ಫೈನಲಾಗಿ ತೋರಿಸ್ತೀನಿ ಯಾವ ಥರ ಹುರ್ಕೊಂಡಿದ್ದೆ ಅಂತ. ಸೊ ಅದಾದಮೇಲೆ ನಾನು ಮಿಲ್ಗೆ ಹೋಗ್ಬಿಟ್ಟು ಬರಬೇಕು ಈವ್ನಿಂಗು. ಹೋಗಿ ಬಂದು ರಾಗಿ ಸರಿ ಕೂಡ ಪ್ರಿಪೇರ್ ಮಾಡಿ ನಿಮಗೆ ತೋರಿಸ್ತೀನಿ ಯಾವ ಥರ ಬಂದಿತ್ತು ಅಂತ. ಸೊ ತುಂಬಾ ಪೇಷನ್ಸಿಂದ ಹುರ್ಕೊಬೇಕು. ಟೈಮು ಬೇಗ ಮಾಡೋಕ್ಕೆ ಹೋಯಿತು ಅಂದರೆ ಸುಮ್ಮನೆ ಎಲ್ಲ ಹಾಳಾಗ್ಬಿಡುತ್ತೆ ಅಷ್ಟೇ. ನೋಡಿ ಈ ಥರ ಆಗಿದೆ. ಎಲ್ಲ ಹುರಿದು ನಾನು ಈ ಥರ ಒಂದು ಟಬ್ಗೆ ಹಾಕ್ಕೊಂಡಿದ್ದೆ. ಆದಷ್ಟು ಸ್ಟೀಲ್ ಅಥವಾ ಏನಾದರೂ ಯೂಸ್ ಮಾಡಿದ್ರೆ ಒಳ್ಳೆಯದು. ಅಷ್ಟು ದೊಡ್ಡದು ಪಾತ್ರೆ ಮೇಲೆಯಿಂದ ತೊಗೊಳಕ್ಕಾಗಲಿಲ್ಲ, ಅದಕ್ಕೆ ನಾನು ಬೇಸನ್ನೇ ಕ್ಲೀನಾಗಿ ವಾಶ್ ಮಾಡಿ ಡ್ರೈ ಆಗಿ ಮಾಡಿಕೊಂಡು ಎಲ್ಲ ಅದಕ್ಕೆ ಫ್ರೈ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಇಷ್ಟ ಆಗಿದೆ. ಸೊ ಫೈನಲಾಗಿ ಇನ್ನೊಂದು ಲಾಸ್ಟ್ ಟ್ರಿಪ್ ಇತ್ತು, ಅದನ್ನು ಹಾಕಿ ಹುರ್ಕೊಂಡಿದ್ದೀನಿ. ಸೊ ಇದು ಇವಾಗ ಆಗಿದೆ. ಸೊ ನೋಡಿ ಈ ಥರ ಎಲ್ಲ ಹುರಿದು ಸ್ವಲ್ಪ ಆರಕ್ಕೆ ಇಟ್ಟಿದ್ದೀನಿ. ಆಲ್ಮೋಸ್ಟ್ 1 hour ಆದರೂ ಬೇಕು, ಇದು ತಣ್ಣಗಾಗಬೇಕು. ತಣ್ಣಗಾದಮೇಲೆ ಮಿಲ್ಗೆ ಹೋಗೋ ಟೈಮಲ್ಲಿ ನಾನು ನಿಮಗೆ ಸಿಗ್ತೀನಿ. ಬನ್ನಿ, ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಮತ್ತೆ.
ಆ ಮಿಷಿನ್ದು ಸೌಂಡ್ ತುಂಬ ಜಾಸ್ತಿ ಇತ್ತು, ಅದಕ್ಕೆ ನಾನು ಮ್ಯೂಟ್ ಮಾಡಿಬಿಟ್ಟಿದ್ದೀನಿ. ಸೊ ಫೈನಲ್ ಆಗಿ ರಾಗಿ ಮಿಲ್ಗೆ ಹೋಗ್ಬಿಟ್ಟು ರಾಗಿ ಸರಿನ ಹಾಕ್ಸ್ಕೊಂಡು ಬಂದೆ. ನೋಡಿ ಫೈನಲ್ ಆಗಿ ಯಾವ ಥರ ಬಂದಿದೆ ಅಂತ. ಸೊ ಇವಾಗ ನನ್ನ ಚರಿಗೆ ರಾಗಿ ಸರಿ ಮಾಡಬೇಕು, ತೋರಿಸ್ತೀನಿ ಯಾವ ಥರ ಮಾಡೋದು ಅಂತ. ಇಲ್ಲಿ ನಮ್ಮ ಚರಿ ಮಾತಾಡ್ತಿದ್ದಾನೆ, ಇಗ್ನೋರ್ ಮಾಡಿ. ಸೊ ನಾನಿಲ್ಲಿ 1.5 ಲೋಟಕ್ಕೆ ಒಂದು 3 ಸ್ಪೂನಷ್ಟು ರಾಗಿ ಸರಿ ಪೌಡರ್ನ ಹಾಕ್ಕೊಂಡು ಸ್ವಲ್ಪ ಸಾಲ್ಟ್ ಹಾಕಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ತುಂಬಾ ನೈಸಿಗೆ ಮಾಡಿಕೊಟ್ಟಿದ್ದಾರೆ, ಇಲ್ಲಾಂದರೆ ನನ್ನ ಮನೆಗೆ ಬಂದು ಅದನ್ನು ಬೇರೆ ಜರ್ಡಿ ಮಾಡೋದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಬಟ್ ಈ ಥರ ರಾಗಿ ಮಿಷಿನ್ ನಾನು ಎಲ್ಲೂ ನೋಡಿರಲಿಲ್ಲ, ಅಷ್ಟು ಚೆನ್ನಾಗಿ ನುಣ್ಣಗಾಗಿದೆ. ಇಲ್ಲಾಂದರೆ ಮನೆಗೆ ಬಂದು ತುಂಬಾ ಕಷ್ಟ, ಅದು ಜರ್ಡಿಡೋಕ್ಕೆ ಮತ್ತೆ 2-3 ಅವರು. ಸೊ ಫೈನಲ್ ಆಗಿ ನೋಡಿ ರಾಗಿ ಸರಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಸೊ ನೋಡಿದ್ರಲ್ಲ ರಾಗಿ ಸರಿ ಪ್ರಿಪ್ರೇಷನ್ ಯಾವ ಥರ ಇತ್ತು ಅಂತ. ಇದು ಅಪ್ ಟು 8 to 24 months ಮಕ್ಕಳಿಗೆ ಕೊಡ್ಬೋದು, ಯಾವುದೇ ಥರ ಭಯ ಇಲ್ಲದೆ ಕೊಡ್ಬೋದು. ತುಂಬಾ ಚೆನ್ನಾಗಾಗಿದೆ. ನಾನು ಚರಿಗೂ ಊಟ ಮಾಡಿಸಿದೆ, ತುಂಬ ಚೆನ್ನಾಗಿ ಟೇಸ್ಟ್ ಕೂಡ ಚೆನ್ನಾಗಿ ಬಂದಿದೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ, ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಸೊ ಈ ವಿಡಿಯೋ ಏನಾದ್ರು ಇಷ್ಟ ಆಯಿತು ಅಂದರೆ ಲೈಕ್, ಶೇರ್, ಕಮೆಂಟ್. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ನಾಳೆ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ಟಾಟಾ, ಟೇಕ್ ಕೇರ್, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.